ಹಾಯ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಏನುಂಟು, ಮಂಡೇದು ನಮಗೆ ಒಂದು ಸೆಮಿನಾರ್ ಇತ್ತು ಬೆಳ್ತಂಗಡಿಯಲ್ಲಿ. ನಾನು ಹೊರಟಿದ್ದೆ ಮನೆಯಿಂದ. ಫುಲ್ಲು ಒದ್ದೆ ಚಂಡಿಯಾಗಿ ಬಿಟ್ಟಿದ್ದೀನಿ. ಎಷ್ಟು ಜೋರು ಮಳೆ ಅಂತ ಹೇಳಿದರೆ ರೈನ್ ಕೋಟ್ ಹಾಕಿದರೂ ಕೂಡ ಒಳಗಿಂದ ನೀರು ಬರ್ತಾ ಇತ್ತು. ಸೊ ನಮಗೆ ಇದ್ದದ್ದು ಮಹಿಳಾ ಒಕ್ಕೂಟ ಬೆಳ್ತಂಗಡಿಯಲ್ಲಿ ಮಿನಿ ವಿಧಾನಸೌಧದಲ್ಲಿ ಒಂದು ಸೆಮಿನಾರ್ ಇತ್ತು. ಒಂದು ಸ್ವಲ್ಪ ಜನ ಆಲ್ರೆಡಿ ಬಂದಿದ್ದಾರೆ, ಇನ್ನೂ ಸ್ವಲ್ಪ ಜನ ಬರಬೇಕು. ನಾನು ಸ್ವಲ್ಪ ಬೇಗವೇ ಬಂದಿದ್ದು, ಬೇಗ ಅಂದರೆ ಆನ್ ಟೈಮು. ಸ್ವಲ್ಪ ಜನ ಲೇಟ್ ಆಗಿದ್ದರು. ಇಲ್ಲಿ ಇವರು ಸೈನ್ಸ್ ತೊಗೊಳ್ತಾಯಿದ್ರು, ಯಾರೆಲ್ಲ ಬಂದಿದ್ದಾರೆ ಅವರಿಂದ. ಮತ್ತು ನಮಗೆ ಯೂನಿಯನಿಂದನೇ ರೇಟ್ ಫಿಕ್ಸ್ ಆಗಿ ಬರೋದು. ನಾವು ನಮ್ಮ ಬಾಯಿಂದನೇ ಯಾವುದೇ ರೇಟ್ ಹೇಳಲ್ಲ. ತುಂಬ ಜನ ಹೇಳ್ತೀರಾ ತುಂಬ ಕಾಸ್ಟ್ಲಿ ಉಂಟು ಇಲ್ಲಿ ಅಂತ ಹೇಳಿ, ಅಥವಾ ಬೇರೆ ಸಲೋನಲ್ಲಿ ಕಾಸ್ಟ್ಲಿ ಉಂಟು ಆ ಥರ. ಹಾಗಿರಲ್ಲ. ಯೂನಿಯನ್ ಒಂದು ರೇಟ್ ಫಿಕ್ಸ್ ಮಾಡಿರುತ್ತೆ. ಈ ಹೇರ್ ಕಟ್ಟಿಗೆ ಇಷ್ಟು, ಇದಕ್ಕೆ ಇಷ್ಟು, ಐಬ್ರೋಸಿಗೆ ಇಷ್ಟು, ಇಷ್ಟರಿಂದ ಫೇಶಿಯಲ್ ಇಟ್ಟು ಎಷ್ಟರಿಂದ ತನಕ ತೆಗಿಬೇಕು ಅಂತ ಹೇಳಿ. ಸೊ ನಾವು ಆ ರೇಟನ್ನೇ ತೆಗಿಯೋದು. ಸೊ ಇಲ್ಲಿ ಅವರು ರೇಟ್ ಲಿಸ್ಟನ್ನು ತೊಗೊಂಡು ಬಂದಿದ್ದರು. ನಾನು ರೇಟ್ ಲಿಸ್ಟಿಗೆ ನೇಮ್ ಕೊಟ್ಟಿರಲಿಲ್ಲ, ಬಿಕಾಸ್ ನಾವು ಸಪ್ರೇಟ್ ಮೆನ್ಯೂ ಮಾಡ್ತೀವಿ ನಮ್ಮ ಸಲೋನಲ್ಲಿ. ಬಟ್ ನನಗೆ ರೇಟ್ ಲಿಸ್ಟಿದು ಫೋಟೋ ಬೇಕಾಗಿರುತ್ತೆ, ಬಿಕಾಸ್ ಅದನ್ನೇ ನಾವು ಆ್ಯಡ್ ಆನ್ ಮಾಡಬೇಕಾಗತ್ತೆ ಮೆನ್ಯೂಗೆ. ಸೊ ಇದು ನಮ್ಮ ಈಗ ಈ ಸಲದ್ದು 2026-27 ಇದು ರೇಟ್ ಲಿಸ್ಟ್. ತುಂಬಾ ಚೇಂಜಸ್ ಆಗಲ್ಲ, ಒಂದು 50-60 ರುಪೀಸ್ ಹಾಗೆ ಚೇಂಜಸ್ ಆಗತ್ತೆ. ಸ್ವಲ್ಪ ಜನ ಇದನ್ನೇ ಸಲೋನಿಗೆ ಅಂಟಿಸಿಬಿಡ್ತಾರೆ. ನಾನು ಬೇರೆದು ಯಾವ ವರ್ಷಕ್ಕೂ ಬೇರೆದು ಡಿಸೈನಲ್ಲಿ ಮಾಡಿಸೋದ್ರಿಂದ ನಾನು ಇದನ್ನು ಪರ್ಚೇಸ್ ಮಾಡಲ್ಲ. ಬಟ್ ನಾನು ಇದ್ರದ್ದು ಫೋಟೋ ಅಥವಾ ವೀಡಿಯೋಸನ್ನು ತೆಗೆದುಕೊಳ್ತೀನಿ, ಬಿಕಾಸ್ ನಮಗೆ ಅದನ್ನು ಆ್ಯಡ್ ಆನ್ ಮಾಡ್ಕೊಳ್ಬೇಕಾಗತ್ತೆ. ಬೇಸಿಕ್ ಏನು ನಾರ್ಮಲಿ ಜಾಸ್ತಿಯಾಗಿ ಮಾಡ್ಕೊಳ್ತಾರೆ ಅದರದ್ದು ರೇಟ್ ಇದು. ಮತ್ತು ಫಾಶಾಗಿ ಬೇರೆದೆಲ್ಲ ಮಾಡ್ತೀವಿ, ಅದು ನಮ್ಮ ಏರಿಯಾ ಪ್ರಕಾರವಾಗಿ ಇರುತ್ತೆ ಪ್ರೈಸಸ್. ಸ್ವಲ್ಪ ಜನ ಇನ್ನೂ ಬಂದಿದ್ದಾರೆ, ಬರ್ತಾನೆ ಇದ್ದಾರೆ. ಅವರು ಸ್ವಲ್ಪ ಜನ ವೇಟ್ ಮಾಡ್ತಾ ಇದ್ದೀವಿ. ವೆಲ್ಕಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದರ ನಂತರ ಇವರು ನಮಗೆ ಇವತ್ತಿನ ಸೆಮಿನಾರ್ ನಡೆಸಲಿಕ್ಕೆ ಬಂದವರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಸೆಮಿನಾರ್ ಕೊಡಲಿಕ್ಕೆ. ಸೆಮಿನಾರ್ ಮೀನ್ಸ್ ಹೇಗಿರುತ್ತೆ ಅಂದರೆ, ಯಾವುದಾದ್ರೂ ಹೊಸ ಬ್ರ್ಯಾಂಡಲ್ಲಿ ಹೊಸದಾದ ಪ್ರಾಡಕ್ಟ್ ಲಾಂಚ್ ಆದರೆ ಅದರದ್ದು ನಮಗೆ ರಿಸಲ್ಟ್ ವಿತ್ ಅದರದ್ದು ಡೀಟೇಲ್ಸ್ ನಮಗೆ ಅವರು ಕೊಟ್ಟು ಪ್ರಾಜೆಕ್ಟ್ ಐಟಮನ್ನು ತೋರಿಸಿ ಅದರ ನಂತರ ಅದನ್ನು ಲೈವ್ ಆಗಿ ಮಾಡಿ ನಮಗೆ ತೋರಿಸ್ತಾರೆ. ಆಗ ನಮಗೆ ಅದರದ್ದು ರಿಸಲ್ಟ್ ಗೊತ್ತಾಗಿದ್ದರಿಂದ ನಾವು ಅದನ್ನು ಪರ್ಚೇಸ್ ಮಾಡೋದು ಬೇಡವಾ ಅಂತ ಹೇಳಿ ನಮಗೆ ಗೊತ್ತಾಗತ್ತೆ. ಸೊ ಈ ಥರ ಇರುತ್ತೆ ಸೆಮಿನಾರ್ ಅಂತ ಹೇಳಿದರೆ ಶಾರ್ಟ್ ಫಾರ್ಮಲ್ಲಿ. ಈಗ ಇಲ್ಲಿ ದೀಪವನ್ನು ಬೆಳಗಿಸ್ತಾ ಇದ್ದರು. ದೀಪವನ್ನು ಬೆಳಗಿಸಿ ಅದರ ನಂತರ ಡೈರೆಕ್ಟ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡೋದು ಅಂತಲೇ ಆಗಿತ್ತು. ಇಲ್ಲಿ ಅಧ್ಯಕ್ಷರು ಮತ್ತು ನಮ್ಮ ಹಳೆಯ ಅಧ್ಯಕ್ಷರು, ಕಾರ್ಯದರ್ಶಿ, ಹಾಗೆ ಯಾರು ಸೆಮಿನಾರ್ ಕೊಡಲಿಕ್ಕೆ ಬಂದಿದ್ದರು ನಡೆಸೋರು, ಅವರೆಲ್ಲ ದೀಪ ಬೆಳಗಿಸಿ ಆದ ನಂತರ ನಾವು ಬ್ರೇಕ್ಫಾಸ್ಟಿಗೆ ಹೋದ್ವಿ. ಬ್ರೇಕ್ಫಾಸ್ಟಿಗೆ ಇವತ್ತು ಕಾಫಿ ಹಾಗೆ ಸೇಮಿಗೆ ಮತ್ತು ಇಡ್ಲಿ ಬಂದಿತ್ತು. ನಾನು ಸೇಮಿಗೆ ತೊಗೊಂಡೆ. ಸ್ವಲ್ಪ ಜನ ಅವರವರಿಗೆ ಬೇಕಾದದ್ದನ್ನು ಅವ್ರು ತೊಗೊಂಡ್ರು. ಈ ಥರ ಸೆಮಿನಾರ್ ಇರುವಾಗ ಯಾರಾದರೂ ಒಬ್ಬರು ಚಾರ್ಜಸ್ ತೊಗೊಂಡು, ಅಂದರೆ ಇನ್ಚಾರ್ಜ್ ತೊಗೊಂಡು ಇದು ಬ್ರೇಕ್ಫಾಸ್ಟ್ ಲಂಚಿದು ಎಲ್ಲನೂ ಒಬ್ಬರು ನೋಡ್ಕೊಳ್ತಾರೆ. ಸೊ ಈಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಸರ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಸೊ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದರು. ಇದು ಇವತ್ತು ಮಾಡುವ ಹೇರ್. ಇವ್ರದ್ದು ಹೇರ್ ಈ ಥರ ಉಂಟು. ಸೊ ಇವತ್ತು ನಾವು ಮಾಡ್ತಾ ಇರೋದು ಕೊಲಾಜನ್ ಟ್ರೀಟ್ಮೆಂಟ್. ನಾವು ಬೋಟ್ಯಾಕ್ಸ್, ಕೆರಾಟಿನ್, ನ್ಯಾನೋಪ್ಲಾಸ್ಟಿ ಈ ಥರ ಏನು ಮಾಡ್ತೀವಿ ಆ ಥರವೇ ಇರುತ್ತೆ. ಬಟ್ ಕೊಲಾಜನ್ ಟ್ರೀಟ್ಮೆಂಟ್ ಈಗ ಹೊಸದಾಗಿ ಇನ್ನೊಂದು ಬಂದಿದೆ. ಸೊ ಅದರ ವಿಷಯದಲ್ಲಿ ಇದು ಹೊಸದಾದ ಕ್ರೀಮ್ ಡೀಟೇಲ್ಸ್ ಹೇಳ್ತಾ ಇದ್ದಾರೆ. ಅದನ್ನ ನಾವು ಓವರ್ ನೈಟ್ ಬಿಡೋದು, ಇಲ್ಲ 2 ದಿನ 3 ದಿನ ಬಿಡೋದು, ಇದರಿಂದ ಏನಾಗುತ್ತೆ, ಎಷ್ಟು ಸ್ಕ್ಯಾಲ್ಪ್ ಸ್ಮೋಕ್ ಆಗುತ್ತೋ ಕೆಲವರಿಗೆ ಫಂಗಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ಡ್ಯಾಂಡ್ರಫ್ ಕನ್ವರ್ಟ್ ಆಗುತ್ತೆ. ಇದರಿಂದ ಹೇರ್ ಲಾಸಸ್ ಆಗುತ್ತೆ. ಕೂಡ ಅದನ್ನೇ ಹೇಳ್ತಾ ಇರೋದು. ಆಯಿಲನ್ನು ಯೂಸ್ ಮಾಡಬೇಡಿ, ಯೂಸ್ ಮಾಡಿದರೆ 1 ಅವರ್ ಮಾತ್ರ. ನಾನು ಕೂಡ ಈ ವಿಷಯದಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಚೆಕ್ ಮಾಡಿ. ಯಾರಾದರೂ ಚೆಕ್ ಮಾಡದಿದ್ದರೆ ಹೇರ್ ಇದು ವಿಷಯದಲ್ಲಿಯೇ ಸಪ್ರೇಟ್ ಮಾಡಿ ವಿಡಿಯೋ ಹಾಕಿದ್ದೀನಿ.
ಸೊ ಅವರು ಈಗ ನಮಗೆ ಡೀಟೇಲ್ಸ್ ಕೊಡ್ತಾ ಇದ್ದಾರೆ. ಕೊಲಾಜನ್ ಟ್ರೀಟ್ಮೆಂಟ್ ಕೂಡ ನಾವು ಈಗ ನಮ್ಮ ಸಲೂನಲ್ಲಿ ಕೂಡ ಮಾಡ್ತೀವಿ. ಈ ಮೊದಲು ನಾವು ಬೋಟ್ಯಾಕ್ಸ್, ಕೆರಟಿನ್, ನ್ಯಾನೋಪ್ಲಾಸ್ಟಿ ಮತ್ತು ಸ್ಮೂತ್ನಿಂಗ್ ಸ್ಟ್ರೇಟ್ನಿಂಗ್ ಮಾಡ್ತಾ ಇದ್ವಿ. ಸೊ ಇದು ಬಂದು ಒಂದು ನಿಮಗೆ ಹೆಲ್ದಿ ಮಾಡಲಿಕ್ಕೆ, ನೀವು ಇದರ ಆಫ್ಟರ್ ರಿಸಲ್ಟನ್ನು ನಾನು ನಿಮಗೆ ತೋರಿಸ್ತೀನಿ. ಈ ಥರ ಫ್ರಿಝಿ ಡ್ಯಾಮೇಜ್ಡ್ ಹೇರ್ಗಳಿಗೆ ಒಳ್ಳೆಯದು. ಸೊ ಈಗ ಅಂದ್ಕೊಳ್ಳೋಣ, ಸಲೂನ್ ಅಂತ ನಮ್ಮ ಸೆಮಿನಾರ್ ಅಂತ ಹೇಳಿದರೆ ಬೇರೆ ಬೇರೆ ಬ್ರ್ಯಾಂಡ್ಸಿನವರು ಬರ್ತಾರೆ. ಈಗ ನೋಡಿ, ಇವರು ಬಂದು ಬಯೋಸಾಫ್ಟ್ ಅಂತ ಹೇಳಿ ವ್ಯಾಕ್ಸಿನವರು. ಸೊ ಅವರೆಲ್ಲ ಒಂದು ಕನೆಕ್ಟೆಡ್ ಆಗಿರ್ತಾರೆ. ನಾನು ಆಲ್ರೆಡಿ ಬಯೋಸಾಫ್ಟಿನವ್ರದ್ದು ವ್ಯಾಕ್ಸನ್ನು ಯೂಸ್ ಮಾಡ್ತೀನಿ ರೋಲ್ ಆನಲ್ಲಿ, ನಮ್ಮ ಕ್ಲೈಂಟಿಗೆ ಗೊತ್ತಿರ್ಬೋದು. ಅದರಲ್ಲಿಯೇ ಈಗ ಲಿಕ್ವಿಡ್ ಬೇಸಲ್ಲಿ ಅಂದರೆ ಹನಿ ಹೋಗಿದೆ, ಅದು ಬಿಟ್ಟು ಇದು ಬಂದಿದೆ. ಅದು ಯಾಕೆ ಒಳ್ಳೆಯದು, ಹನಿ ನಾರ್ಮಲಿ ವ್ಯಾಕ್ಸ್ಗಿಂತ ಇದು ಯಾಕೆ ಒಳ್ಳೆಯದು, ಎಷ್ಟು ಟ್ಯಾನಿಂಗ್ ತೆಗಿಯತ್ತೆ, ಫೇಸ್ ವ್ಯಾಕ್ಸ್ ಹೊಸದು ಬಂದದ್ದು, ಮಷಿನ್ಸ್ ಹೊಸದು ಬಂದದ್ದು, ಈ ಥರ ಎಲ್ಲ ನಮಗೆ ಸೆಮಿನಾರಲ್ಲಿ ಸಿಗತ್ತೆ. ಅದಕ್ಕೋಸ್ಕರ ಅಂತ ಹೇಳಿ ಸೆಮಿನಾರಿಗೆ ಜಾಸ್ತಿಯಾಗಿ ಹೋಗಬೇಕಾಗತ್ತೆ. ಬಿಕಾಸ್ ನಾವು ಅಪ್ಡೇಟ್ ಆಗದಿದ್ದರೆ, ಈಗ ನಮ್ಮ ಒಂದು ಮೊಬೈಲೇ ಅಪ್ಡೇಟ್ ಆಗತ್ತೆ, ಆದರೆ ನಾವು ಕೂಡ ಅಪ್ಡೇಟ್ ಆಗಬೇಕಾಗತ್ತೆ ಟೈಮಿಗೆ ತಕ್ಕಂತೆ. ನಾವು ಶುರುವಲ್ಲಿ ನಾನು ಕಲಿಯುವಾಗಲೇ ಸ್ಮೂತ್ನಿಂಗ್ ಸ್ಟ್ರೇಟ್ನಿಂಗ್ ಮಾತ್ರ ಇತ್ತು, ಬೋಟ್ಯಾಕ್ಸ್ ಅಂತ ಹೇಳುವ ಯಾವುದೇ ವಸ್ತು ಇರಲಿಲ್ಲ. ಇವರು ಬಂದು ಫೇಶಿಯಲಿದ್ದು ವಿಷಯದಲ್ಲಿಗೆ ಹೇಳಿಕೆ ಬಂದರೆ ಫೇಶಿಯಲ್ ಬ್ರ್ಯಾಂಡ್ಸ್ಗಳಿಗೆ ಸೇಲ್ ಮಾಡುವ ಹಾಗೆ. ಸೊ ಅವರು ಬಂದಿದ್ದರು. ಅವರು ಯಾಕೆ ಅವರ ಬ್ರ್ಯಾಂಡ್ ಫೇಶಿಯಲ್ ಒಳ್ಳೆಯದು ಹಾಗೆ, ಸೊ ಅದನ್ನು ಹೇಳಲಿಕ್ಕೆ ಬಂದಿದ್ದರು. ಅದರ ನಂತರ ನಮಗೆ ಲಂಚ್ ಬ್ರೇಕ್ ಕೊಟ್ಟರು. ಲಂಚ್ ಕೂಡ ಅವರು ಹೇಳಿದರು. ಸೊ ಇವತ್ತು ಸಿಂಪಲ್ ಆದ ಊಟ. ನಾವು ಹೊರಗೆ ಹೋಗೋದು ಅಂತ ಅಂದ್ಕೊಂಡಿದ್ವಿ ಫಸ್ಟ್. ಜೋರು ಮಳೆ ಅಂದರೆ ಜೋರು ಮಳೆ, ಕೆಳಗೆ ಇಳಿಲಿಕ್ಕೆ ಕೂಡ ಆಗಲ್ಲ. ಅದಕ್ಕೋಸ್ಕರ ಮತ್ತೆ ಎಲ್ಲರೂ ಅವರು ಸೇರಿ, ಅಂದರೆ ಸಲೂನ್ನಲ್ಲಿ ನಾವು ಏನು ನಮ್ಮ ಯೂನಿಯನಲ್ಲಿ ನಾವು ಏನು ಫಂಡ್ ಎಲ್ಲ ಇರುತ್ತೆ ಅದರಿಂದ ಕೂಡ ಮಾಡಿಸ್ತಾರೆ. ಸೊ ಇದು ಬಂದು ನಾವೀಗ ಗ್ರೂಪ್ ಫೋಟೋ ತೆಗಿತಿದ್ದೀವಿ. ಬಿಕಾಸ್ ಸ್ವಲ್ಪ ಜನರಿಗೆ ಹೋಗಬೇಕಿತ್ತು, ಲೇಟ್ ಆಗಿತ್ತು ಆಲ್ರೆಡಿ ಡೀಟೇಲ್ಸ್ ಕೊಡುವ ತನಕ. ಸೊ ಒಂದು ಗ್ರೂಪ್ ಫೋಟೋ ತೆಗಿಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ಅವ್ರದ್ದು ಹೇರ್ ಇನ್ನೂ ಮುಗ್ದಿರಲಿಲ್ಲ, ಆದರೂ ಕೂಡ ಒಂದು ಗ್ರೂಪ್ ಫೋಟೋ ತಗೊಳ್ಳೋದು ಅಂತ ಹೇಳಿ ಆಯಿತು. ಈಗ ಇಲ್ಲಿ ಗ್ರೂಪ್ ಫೋಟೋ ತಗೊಳ್ತಾ ಇದ್ದಾರೆ. ವಾಶ್ ಮಾಡಿ ಸ್ಟ್ರೇಟ್ನಿಂಗ್ ಸ್ಟಾರ್ಟ್ ಮಾಡಿದರು. ಸೊ ಈ ಪ್ರೊಸೆಸ್ ಅವರು ಮಾಡಿ ತೋರಿಸೋದ್ರಿಂದ ನಮಗೆ ಏನಾಗುತ್ತೆ ಅಂತ ಹೇಳಿದರೆ, ಈ ಬ್ರ್ಯಾಂಡ್ ಮೇಲೆ ವಿಶ್ವಾಸ ಮಾಡ್ಬೋದು ಇಲ್ಲವೋ ಅಂತ ಹೇಳಿ ಗೊತ್ತಾಗುತ್ತೆ. ಇನ್ನು ಬಂದು ನಮಗೆ ಸಲೂನಲ್ಲಿ ಕೂಡ ಕೇಳೋದು ಸೇಮ್, ಸ್ಮೂತ್ನಿಂಗ್ ಸ್ಟ್ರೇಟ್ನಿಂಗ್ ಹಾಗೆ ಇದು ಪರ್ಮನೆಂಟಾ ಅಂತ. ಇಲ್ಲ, ಇದು ಒಂದು 60 ವಾಶಿಗೆ ನಿಲ್ಲೋದು ಅಷ್ಟೇ ಟ್ರೀಟ್ಮೆಂಟ್. ಬಟ್ ಇದೊಂದು ಟ್ರೀಟ್ಮೆಂಟ್ ಆಗಿರೋದ್ರಿಂದ ನಿಮ್ಮ ಡ್ಯಾಮೇಜ್ ಹೇರ್ ಏನುಂಟು ಅದನ್ನು ರಿಪೇರ್ ಮಾಡಿ ಬಿಡತ್ತೆ. ಈಗ ನಿಮ್ಮ ಓನ್ ಹೇರ್ ಯಾವುದು ಉಂಟು, ಹೇಗೆ ಕಾಣಿಸ್ತಾ ಇತ್ತು ಅದು ನೋಡಿದ್ದೀರಾ ನೀವು, ಆ ಹೇರನ್ನು ಕೂಡ ಅದು ರಿಪೇರ್ ಮಾಡಿ ಬಿಡತ್ತೆ. ಆಫ್ಟರ್ 6 ಮಂತ್ या 5 ಮಂತಲ್ಲಿ ನೀವು ಅದೇ ಶ್ಯಾಂಪುಗಳನ್ನು ಯೂಸ್ ಮಾಡೋದ್ರಿಂದ, ಅದೇ ಕಂಡೀಷ್ನರ್ಗಳನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಒರಿಜಿನಲ್ ಹೇರ್ಗಳು ಕೂಡ ಸಾಫ್ಟ್ ಆಗತ್ತೆ. ಈಗ ರೀವಾಶ್ ಮಾಡಿ ಬಂದಿದ್ದಾರೆ. ಈಗ ಡ್ರೈ ಮಾಡಿದ ನಂತರ ಯಾವುದು ರಿಸಲ್ಟ್ ಬರ್ತದೆ ಅದು ಅವ್ರದ್ದು ರಿಸಲ್ಟ್ ಆಗಿರುತ್ತೆ. ಈ ಪ್ರೊಸೆಸನ್ನು ಮಾಡಲಿಕ್ಕೆ ಅಟ್ಲೀಸ್ಟ್ 5 ಅವರ್ಸ್ ಬೇಕು. ಅದರಿಂದ ಈ ಥರ ಟ್ರೀಟ್ಮೆಂಟ್ಗಳು ಕಾಸ್ಟ್ಲಿಯಾಗಿರುತ್ತೆ ಮತ್ತು ಪ್ರಾಡಕ್ಟ್ ಕೂಡ ಕಾಸ್ಟ್ಲಿಯಾಗಿರುತ್ತೆ. ನೆಕ್ಸ್ಟ್ ಬಂದು ಇನ್ನೊಂದು ಅವ್ರದ್ದು ಸ್ಪಾ ಲಾಂಚ್ ಆಗಿತ್ತು. ಆ ಸ್ಪಾ ವಿಷಯದಲ್ಲಿ ಕೂಡ ಅವರಿಗೆ ಹೇಳಲಿಕ್ಕಿತ್ತು. ಸೊ ಅದರಿಂದ ಇವರ ಹೇರನ್ನು ಸ್ಪಾ ಮಾಡೋದು ಅಂತ ಆಯಿತು. ಇದು ಅವ್ರದ್ದು ಬಿಫೋರ್ ಹೇರ್. ನಾರ್ಮಲಿ ಆಗಿ ಡಿಸ್ಟ್ರಿಬ್ಯೂಟರ್ ಆಗಲಿ ಅಥವಾ ಈ ಥರ ಹೇರ್ ಡ್ರೆಸ್ಸರ್ಸ್ ಕಲಿಸಲಿಕ್ಕೆ ಅಥವಾ ನಮಗೆ ಸೆಮಿನಾರ್ ಕೊಡಲಿಕ್ಕೆ ಬರೋರು ಸಲೂನಲ್ಲಿಯೇ ಮಾಡಲಿಕ್ಕೆ ಕೇಳ್ತಾರೆ. ಬಟ್ ಏನಾಗುತ್ತೆ ಅಂತ ಹೇಳಿದರೆ, ನಮಗೆ ಆ ದಿನಕ್ಕೆ ಸಲೂನ್ ಕ್ಲೋಸ್ ಇಟ್ಕೊಳ್ಬೇಕಾಗತ್ತೆ. ಅದು ಬಂದ ಕ್ಲೈಂಟಿಗೆ ಮಾಡಲಿಕ್ಕೆ ಆಗಲ್ಲ, ಇನ್ನೊಂದು ಸಲೂನಲ್ಲಿ ಜಾಗ ಸಾಕಾಗಲ್ಲ. ಸೊ ಅದರಿಂದ ಉಂಟಲ್ಲ, ಈ ಥರ ಹಾಲಲ್ಲಿ ಮಾಡಿದಾಗ ಪ್ರಾಬ್ಲಮ್ ಏನಂತ ಹೇಳಿದರೆ, ಎಲ್ಲ ಐಟಮ್ಸನ್ನು ಎತ್ಕೊಂಡು ಬರಲಿಕ್ಕೆ ನೆನಪಿರಬೇಕಲ್ಲ, ಆದಷ್ಟನ್ನು ಸ್ವಲ್ಪ ಎತ್ಕೊಂಡು ಬರ್ಬೋದು ಮತ್ತು ನೆನಪು ಕೂಡ ಬರಲ್ಲ. ಈ ಥರ ಟಾವಲ್ಸ್ಗಳಿಗೆ ಎಲ್ಲ ಈಗ ನೀವು ನೋಡ್ಬೋದು, ಚಿಕ್ಕ ಟಾವಲ್ಸ್ ಯೂಸ್ ಮಾಡ್ತಿದ್ದೀವಿ. ಅಫ್ಕೋರ್ಸ್ ನಮಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ ಆ ಟೈಮಲ್ಲಿ. ಅದರ ನಂತರ ನಮ್ಮ ಸೆಮಿನಾರ್ ಮುಗೀತು. ನಾವು ಇವತ್ತು ಹೋಗಿದ್ದೀವಿ 50-50 ಆಷಾಢ ಆಫರ್ ನಡೀತಾ ಇತ್ತು ಆ್ಯಂಡ್ ಸಿಲ್ಕಲ್ಲಿ. ಹೋಗುವಾಗ ಬೋರ್ಡ್ ನೋಡಿದ್ದೆ. ಸೊ ನಾನು ಮತ್ತು ವಿನುಷಾ ಅಂತ ಹೇಳಿ ಇನ್ನೊಬ್ಬರು ಅವರ ಜೊತೆಗೆ
ಹೊರಟಿದ್ವಿ. ಬಟ್ ನಾನು ಮುಂದೆ ಬಂದೆ. ಇವರು ಯಾವ ಪ್ರದೇಶಕ್ಕೆ ಹೋಗಿದ್ರು ಗೊತ್ತಿಲ್ಲ. ಒಂದು ಸಲ ಅವರಿಗೆ ಸಿಲ್ಕ್ ಚರ್ಚ್ ರೋಡ್ ಸೈಡಲ್ಲಿ ಆದದ್ದು ನೆನಪು, ಐ ಥಿಂಕ್ ಬೆಳ್ತಂಗಡಿಯಲ್ಲಿ ಸೀದಾ ಓಡಿಸ್ಕೊಂಡು ಹೋಗಿದ್ದಾರೆ. ನನ್ನನ್ನು ನೋಡಿದಾಗೆ ಆಯ್ತಂತೆ ಅವರಿಗೆ, ಬೇರೆ ಗಾಡಿಯವರಿಗೆ. ಈಗ ರೈನ್ಕೋಟ್ ಎಲ್ಲರೂ ಹಾಕೋದ್ರಿಂದ ಎಲ್ಲರೂ ಸೇಮ್ ಕಾಣಿಸ್ತಾರೆ. ನಮಗೆ ನಗೆ ಆಡಿ ಸಾಕಾಯ್ತು. ನನಗೆ ಬಂದಿದ್ರು ನನ್ನ ಹಿಂದೆ, ಸಡನ್ನಾಗಿ ಎಲ್ಲಿ ಹೋದರು ಅಂತ ಇಲ್ಲ. ನಾನು ಎಲ್ಲ ಕಡೆ ಹುಡುಕ್ತಿದ್ದೀನಿ. ಮತ್ತೆ ಕಾಲ್ ಮಾಡಿ ಇಡ್ತಾರೆ, ನಾನಿಲ್ಲಿ ಚರ್ಚ್ ರೋಡಿಗೆ ಬಂದು ರೀಚ್ ಆಗಿದ್ದೀನಿ ಅಂತ ಹೇಳಿ. ಮತ್ತು ಇಲ್ಲಿ ಬಂದು ರೀಚ್ ಆದ್ವಿ. ನನಗೇನು ಅಷ್ಟು ಜಾಸ್ತಿ ಇಷ್ಟ ಆಗಿಲ್ಲ. ಇವರು ತುಂಬ ತೊಗೊಂಡ್ರು, ಬಟ್ ಆಫರಲ್ಲಿ ಕೂಡ GST ಬಿದ್ದಿದೆ ಅಂತ ಹೇಳ್ತಾ ಇದ್ರಪ್ಪ. ಮನೆಗೆ ಹೋಗಿ ಕಾಲ್ ಮಾಡಿದರು, GST ಹಾಕಿದ್ದಾರೆ ಬಿಲ್ಲಲ್ಲಿ ಅಂತ ಹೇಳಿ. ಅವರೊಂದು 2-3 ಸಾರಿ ಮಗುವಿಗೆ ಬಟ್ಟೆ ಅದು ಇದು ಅಂತ ಹೇಳಿ ತೊಗೊಂಡ್ರು. ಆಫರ್ ಬಿದ್ದು ತುಂಬ ದಿನ ಆಗಿದೆ ಅಂತೆ, ನಮಗೆ ಗೊತ್ತಿರಲಿಲ್ಲ ಅಲ್ಲ. ಸೊ ಆಲ್ಮೋಸ್ಟ್ ಐಟಮ್ಸ್ಗಳು ಕೂಡ ಮುಗ್ದಿತ್ತು. ಇವರೊಂದು ಸ್ವಲ್ಪ ಇಷ್ಟಪಟ್ಟರು, ಅದನ್ನು ತೊಗೊಂಡ್ರು. ಅದು ಬಂದ ನಂತರ ಖರ್ಚು ಮಾಡಬೇಕಂತ ಉಂಟಲ್ಲ, ಹಾಗೆ ಹಾಗೆ ತೊಗೊಂಡಿದ್ದಾರೆ. ನಾನೇನು ತೊಗೊಂಡಿಲ್ಲ. ನಾನು ಜಾಸ್ತಿಯಾಗಿ ಹಾಕೋದೆ ವೆಸ್ಟರ್ನ್ ಡ್ರೆಸ್ಗಳೇ. ತೊಗೊಂಡ್ರೆ ಅದು ನನಗೆ ವೇಸ್ಟೇನೆ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬೈ.